ಧರ್ಮಸ್ಥಳಕ್ಕೆ ಕಳಂಕ ಅಂಟಿಸಿದಂತಹ ಚೆನ್ನಯ್ಯ ಬಂಧನ ಆಗಿದೆ. ನೂರಾರು ಶವ ಹೂತಿದ್ದೀನಿ, ಎಲ್ಲಾ ಬುರುಡೆಗಳನ್ನ ನಾನು ತೆಗೆದು ಬಿಡ್ತೀನಿ, ತೋರಿಸ್ಬಿಡ್ತೀನಿ ಅಂತ ಹೇಳಿದ್ದ ಚಿನ್ನಯ್ಯ. ಈಗ ತಗಲಾಕೊಂಡದ್ದು ಹೇಗೆ ಅನ್ನುವಂತಹ ಪ್ರಶ್ನೆ. ಪಬ್ಲಿಕ್ ಟಿವಿಯಲ್ಲಿ ಬಂಧನದ ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ಹೇಗೆ ಸಿಕ್ಕಿಬಿದ್ದ, ತಾನೇ ತೋಡಿದ ಕೆಡ್ಡಕ್ಕೆ ಹೇಗೆ ಚೆನ್ನಯ್ಯ ಬಿದ್ದ ಅನ್ನುವಂತಹ ಪ್ರಶ್ನೆ. ಧರ್ಮಸ್ಥಳಕ್ಕೆ ಕಳಂಕ ಅಂಟಿಸೋ ಸಲುವಾಗಿಯೇ ಚಿನ್ನಯ್ಯ ಮಾಡಿದಂತಹ ಪಾಪದ ಕೃತ್ಯಗಳು ಏನು ಎತ್ತ ಅನ್ನೋದು ಈಗ ಒಂದೊಂದೇ ಎಳೆಯಾಗಿ ಹೊರಗೆ ಬರ್ತಾ ಇದೆ. ಬಹುತೇಕರು ಆಕ್ರೋಶಿತರಾಗಿದ್ರು. ಅವತ್ತು ಗುಂಡಿಗಳನ್ನ ತೆಗೆದಾಗ, ಗುಂಡಿ ತೆಗೆದ ಮೇಲೆ ಅವನು ಹಾಕ್ಬಿಡ್ಬಾರ್ದಿತ್ತ ಅಂತ ಆಕ್ರೋಶದ ನುಡಿಗಳನ್ನ ಹೊರ ಹಾಕಿದ್ರು. ಈಗ ನೋಡಿ ಎಂತೆಂಥ ಕತೆಗಳನ್ನ ಪೋಣಿಸಿದ್ದಾರೆ. ಯಾವ ಕಾರಣಕ್ಕೆ? ದುಡ್ಡಿಗೋಸ್ಕರ. ಅನ್ನ ಹಾಕಿದಂತಹ ಒಂದು ಕ್ಷೇತ್ರಕ್ಕೆ ನೀನು ಮಾಡಿದಂತಹ ಅಪಮಾನ ಸರಿನಾ ಅನ್ನುವಂಥ ಪ್ರಶ್ನೆ. ಹಾಗಾದ್ರೆ ಬುರುಡೆ ಚಿನ್ನಯ್ಯನ ಕೇಸ್ ಹಿಸ್ಟ್ರಿ ಹೀಗೆ. ಜುಲೈ 10ನೇ ತಾರೀಕು ಬುರುಡೆ ಸಮೇತ ಪೊಲೀಸರ ಮುಂದೆ ಆತ ಬಂದು ನಿಂತ್ಕೊಂಡ. ನೋಡಿ, ಈ ಬುರುಡೆ ನಾನು ಅಲ್ಲಿ ಊತ ಹಾಕಿದ್ದ ಬುರುಡೆ, ಅದನ್ನ ತೆಗ್ದಿದ್ದೀನಿ ಅಂತ. ಜುಲೈ 18ಕ್ಕೆ SIT ರಚನೆಗೆ ದೂರುದಾರ ಮನವಿಯನ್ನ ಮಾಡಿಕೊಂಡ. SIT ತನಿಖೆ ಮಾಡಬೇಕು, SIT ರಚನೆ ಮಾಡಿ ಅಂತ. ಫೈನ್. ಜುಲೈ 19ನೇ ತಾರೀಕು ರಾಜ್ಯ ಸರ್ಕಾರ SIT ರಚನೆ ಮಾಡೇ ಬಿಡ್ತು. ಆಗ್ಲಿ ತನಿಖೆ, ಸತ್ಯಾಸತ್ಯತೆ ಹೊರಗೆ ಬರಲಿ ಅಂತ. ಜುಲೈ 25ರಂದು ಮಂಗಳೂರಿಗೆ SIT ತಂಡ ಭೇಟಿ ಕೊಡುತ್ತೆ. ಮೊದಲಿಗೆ ಅಲ್ಲಿ ಸ್ಥಳ ಪರಿಶೀಲನೆಯನ್ನ ಮಾಡ್ಕೊಳ್ತಾರೆ. ಜುಲೈ 26 ಬುರುಡೆ ಚಿನ್ನಯ್ಯನ ವಿಚಾರಣೆಯನ್ನ ನಡೆಸ್ತಾರೆ. ಎಷ್ಟು ಸ್ಪಾಟ್ ತೋರಿಸ್ತೀಯಪ್ಪ, ಏನ್ ಕತೆ ಅಂತ. ಜುಲೈ 28ನೇ ತಾರೀಕು ದೂರುದಾರನ ಜೊತೆ ಸ್ಥಳ ಮಹಜರ್ ಮಾಡ್ತಾರೆ. ಆ ದಿನನೇ 13 ಪಾಯಿಂಟ್ಗಳನ್ನ ಗುರುತಿಸೋದು. 28ನೇ ತಾರೀಕು ನೇತ್ರಾವತಿ ಸ್ನಾನ ಘಟ್ಟದಲ್ಲಿ 13 ಸ್ಥಳಗಳನ್ನ ಪಟಾಪಟ್ ಅಂತ ತೋರಿಸ್ಬಿಡ್ತಾನೆ. ಇದೇ ಮಾಡಿದ್ದು ಅಂತ. ಯಾವಾಗ? 20 ವರ್ಷದ ಹಿಂದೆ. ಜುಲೈ 29 ಗುರುತಿಸಿದ ಸ್ಥಳದಲ್ಲಿ ಕಳೆಬರ ಶೋಧ ಕಾರ್ಯವನ್ನ ಆರಂಭ ಮಾಡಲಾಗುತ್ತೆ. ವೆರಿ ನೆಕ್ಸ್ಟ್ ಡೇ ತೆಗಿತಾರೆ ಗುಂಡಿನ. ಜುಲೈ 31ನೇ ತಾರೀಕು 6ನೇ ಪಾಯಿಂಟ್ನಲ್ಲಿ ಎಲುಬುಗಳು ಪತ್ತೆಯಾಗುತ್ತೆ. 12 ಮೂಳೆ ತುಂಡುಗಳು, ಒಂದು ಬುರುಡೆ ಸಿಗುತ್ತೆ. ಅದು ಪುರುಷನದ್ದು. ಆಗಸ್ಟ್ 6ನೇ ತಾರೀಕು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆಯನ್ನ ವಶಕ್ಕೆ ತೆಗೆದುಕೊಳ್ತಾರೆ ಪೊಲೀಸರು. ಎಷ್ಟು ಹೆಣಗಳನ್ನ ಹೂಳಲಾಗಿತ್ತು, ಆ ರೀತಿಯ ಹೆಣಗಳನ್ನ ಹೂತಿದ್ದು ಹೌದಾ, ಯಾವ ರೀತಿಯ ಡೆತ್ ಅದು, ಅದಕ್ಕೆ ಪೂರ್ವಾಪರ ಏನು ಇರಲಿಲ್ವಾ, ಸಂಬಂಧಿಕರು ಯಾರು ಇರಲಿಲ್ವಾ, ಕಂಪ್ಲೇಂಟ್ಗಳು ಇದೆಯಾ ಇಲ್ವಾ, ಈ ರೀತಿಯ ಮಾಹಿತಿಗಳನ್ನ ಕೆದಕೋ ಕೆಲಸಗಳನ್ನ ಮಾಡಲಾಗಿತ್ತು. ಸೊ ಅಲ್ಲಿಂದ ಆರಂಭ ಆಯ್ತು ನೋಡಿ ಇವನ ನಿಜ ಬಣ್ಣ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿಯಿಂದ. ಸುಖಪಾಲ್, ಈತ ತಗಲಾಕೊಂಡಿದೆ ಹೇಗೆ ಅನ್ನುವಂತಹ ಪ್ರಶ್ನೆ ಬಹಳ ರೋಚಕವಾಗಿದೆ. ಆರಂಭದಲ್ಲಿ ಆತ ತಾನೇನೋ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅವನಿಗೆ ಯಾರು ಸಾಥ್ ಕೊಟ್ಟರು, ಅವನ ತಲೆಯಲ್ಲಿ ಯಾರೆಲ್ಲ ಯಾವ ರೀತಿಯಾದಂತಹ ಧೈರ್ಯದ ವಿಷಬೀಜ ಬಿತ್ತಿದ್ರು. ಬಟ್ ಬಂದ್ ಆದ ನಂತರದಲ್ಲಿ ಕಾನ್ಫಿಡೆಂಟ್ ಆಗಿ ಗುಂಡಿ ಅಗಿಯುವಾಗ ನೀವು ಹೇಳ್ತಾ ಇದ್ರಿ ಪದೇ ಪದೇ ಗುಂಡಿ ಅಗಿಯುವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಆತನಿಗೆ ಮುಜುಗರ ಇಲ್ಲ, ಇಲ್ಲೇ ಮಾಡಿದ್ದು ಅಂತ ತೋರಿಸ್ತಿದ್ದಾನೆ ಅಂತ. ಹೆಂಗ್ ತಗ್ಲಾಕೊಂಡ ಆತ? ಅವನು ಆರಂಭದಲ್ಲಿ ಸ್ಥಳ ಗುರುತು ಮಾಡಿರುವಂಥ ಟೈಮ್ ಏನಿದೆ ಅದು ಜುಲೈ 28ನೇ ತಾರೀಕು. ಆತ ಕೇವಲ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 2 ಗಂಟೆಗಳ ಸಮಯದಲ್ಲಿ ಸುಮಾರು 13 ಪಾಯಿಂಟ್ಗಳನ್ನು ಏಕಾಏಕಿಯಾಗಿ ತೋರಿಸ್ತಾನೆ. ಅಂದರೆ ಅಷ್ಟೊಂದು ಕಾನ್ಫಿಡೆಂಟ್. ನಿನ್ನೆ ಮೊನ್ನೆ ತಂದು ಹೂತಾಕಿರುವಂಥ ಸ್ಥಳಗಳನ್ನು ಯಾವ ರೀತಿ ತೋರಿಸ್ಬೋದು ಅದೇ ರೀತಿ ಆತ ತೋರಿಸಿದ್ದಾರೆ. ಅಂದರೆ 11 ವರ್ಷದ ಬಳಿಕ ಬಂದಂಥ ವ್ಯಕ್ತಿ ಇಷ್ಟೊಂದು ದಟ್ಟವಾದಂಥ ಅರಣ್ಯ, ಅದು 11 ವರ್ಷಗಳ ಬಳಿಕ ಅಷ್ಟೊಂದು ಬೆಳೆದಿದ್ರು ಅವನು ಏಕಾಏಕಿ ಬರ್ತಾನೆ 13 ಪಾಯಿಂಟ್ಗಳನ್ನು ಏಕಾಏಕಿಯಾಗಿ ತೋರಿಸ್ತಾನೆ. ಅಂದರೆ ನನಗೆ ಇಷ್ಟು ನಿಖರವಾಗಿ ಗೊತ್ತಿದೆ ಅನ್ನುವಂಥದ್ದನ್ನು ಹೇಳ್ತಾನೆ. ಅದನ್ನು SIT ಅಧಿಕಾರಿಗಳು ಯಾವ ಕಾರಣಕ್ಕೆ ಒಪ್ಪಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ನೆಕ್ಸ್ಟ್ ಮಾರನೇ ದಿನನೇ ಪಾಯಿಂಟ್ ನಂಬರ್ 1ರಿಂದ ಅಗಿಯುವಂಥ ಕೆಲಸಗಳನ್ನು ಆರಂಭ ಮಾಡ್ತಾರೆ. ಆಗಲೂ ಏನೂ ಸಿಗೋದಿಲ್ಲದಿದ್ದರೂ ನಿರಂತರವಾಗಿ ಸುಮಾರು 6ನೇ ಪಾಯಿಂಟ್ವರೆಗೆ ಬರ್ತಾರೆ. 6ನೇ ಪಾಯಿಂಟಲ್ಲೂ ಏನೂ ಸಿಗೋದಿಲ್ಲ. 6ನೇ ಪಾಯಿಂಟಲ್ಲಿ ಸಿಕ್ಕಿರುವಂಥ ಕಳೆ ಬರದ ನಂತರ ಇನ್ನೂ ಅಷ್ಟು ಪಾಯಿಂಟ್ಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನು ಆತ ಹೇಳ್ಕೊಳ್ತಾನೆ ಇರ್ತಾನೆ. ಹಾಗಾಗಿ 13 ಪಾಯಿಂಟ್ ಮಾತ್ರ ಅಲ್ಲ, 17ನೇ ಪಾಯಿಂಟ್ನವರೆಗೂ ಆತ ಬಹಳಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ಕೊಳ್ತಾ ಇದ್ದ. ಇವರು ಅದನ್ನು ಉತ್ಖನನ ಮಾಡುವ ಕೆಲಸಗಳನ್ನು ಮಾಡ್ತಾನೆ ಇದ್ದ. ಆದರೆ 17 ಪಾಯಿಂಟ್ಗಳಲ್ಲೂ ಏನೂ ಸಿಗದೇ ಇದ್ದಾಗ SIT ಅಧಿಕಾರಿಗಳಿಗೂ ಇದೊಂದು ಬಹಳಷ್ಟು ಪ್ರಶ್ನೆ ಆಗುತ್ತೆ. ಇದನ್ನ ಈತ ಹೇಳಿರುವಂತದ್ದು ಯಾವುದು ನಿಜ ಇಲ್ಲ ಅನ್ನುವಂತ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಆ ಬಳಿಕ ಅದರ ಮಾರನೇ ದಿನ 17ನೇ ಪಾಯಿಂಟ್ ಅನ್ನ ಸ್ಥಗಿತಗೊಳಿಸಿ ಆ ಬಳಿಕ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆಯಲ್ಲಿ ಎಲ್ಲವನ್ನ ಆತ ಒಂದೊಂದಾಗಿ ಬಾಯಿ ಬಿಟ್ಟಂತ ಸಂದರ್ಭದಲ್ಲಿ ನಿಖರವಾಗಿ ಈತ ಸುಳ್ಳು ಹೇಳಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ದಿವ್ಯ ಜ್ಯೋತಿ.